time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, ಟ್ರೆಂಡಿ ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. ಸಿಎಂಆರ್ ಶಾಪಿಂಗ್ ಮಾಲ್ ನ ಅದ್ಭುತವಾದ ಶುಭ ಆರಂಭ ಆಫರ್ಗಳು 1+1 ಕಾಂಬೋ ಆಫರ್ ಅಪ್ ಟು 51% ಆಫ್ ಮತ್ತು ಇನ್ನೂ ಅನೇಕ. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ. ವರ್ಷವು ನಾವು 5ನೇ ಬಾರಿಗೆ ರಾಯಚೂರು ಜಿಲ್ಲಾ ಅಂತರ್ಶಾಲಾ ವಿಜ್ಞಾನ ಮೇಳದ ಅಂಗವಾಗಿ ಜಿಲ್ಲಾ ಮಟ್ಟದ ಶಿಕ್ಷಕಿಯರ ತರಬೇತಿ ಕಾರ್ಯಾಗಾರವನ್ನು ಅಕ್ಟೋಬರ್ 18 ಶನಿವಾರದಂದು ಕೇಂದ್ರ ಬಸ್ ನಿಲ್ದಾಣದ ಎದುರು ಘಾಲಿಬ್ ಮೆಮೋರಿಯಲ್ ಟ್ರಸ್ಟ್ ಲೈಬ್ರರಿಯಲ್ಲಿ ಆಯೋಜಿಸುತ್ತಿದ್ದೇವೆ ಎಂದು ಸಿಂಧನೂರಿನ ನೋಬೆಲ್ ಟೆಕ್ನೋ ಶಾಲೆ ಸಂಸ್ಥಾಪಕ ಸೈಯದ್ ತನ್ವೀರ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜ್ಞಾನ ಮತ್ತು ಸಂಶೋಧನೆಯ ಮಾತು ಬಂದಾಗ ನಾವು ನಮ್ಮ ದೇಶದ ಸಾಧನೆಗಳತ್ತ ಗಮನ ಹರಿಸಬೇಕು. ಭಾರತದ ಕೊನೆಯ ನೊಬೆಲ್ ಪ್ರಶಸ್ತಿ ವಿಜ್ಞಾನ ಕ್ಷೇತ್ರದಲ್ಲಿ 1930ರಲ್ಲಿ ಸರ್ ಸಿ.ವಿ. ರಾಮನ್ ಅವರು ಭೌತಶಾಸ್ತ್ರದ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಿದ್ದರು. ಆದರೆ ಈಗಾಗಲೇ ಸುಮಾರು 94 ವರ್ಷ ಕಳೆದಿದೆ. ಭಾರತಕ್ಕೆ ಇನ್ನೊಂದು ನೊಬೆಲ್ ಪ್ರಶಸ್ತಿ ಬರಬೇಕಾದರೆ ಭಾರತ ಏನು ಮಾಡಬೇಕು ಎಂಬ ಪ್ರಶ್ನೆಯನ್ನು ಡಾಕ್ಟರ್ ವೆಂಕಟರಾಮನ್ ರಾಮಕೃಷ್ಣನ್ ಅವರಿಗೆ ಕೇಳಿದಾಗ ಅವರು ಪ್ರಾಥಮಿಕ ಹಂತದಲ್ಲಿ ಶಾಲೆಗಳಲ್ಲಿ ಮಕ್ಕಳಿಗೆ ಸಂಶೋಧನಾ ಆಸಕ್ತಿ ಬೆಳೆಸಬೇಕು ಎಂದು ಉತ್ತರವನ್ನು ಕೊಟ್ಟಿರುವುದರಿಂದ ನಾವು ಆ ದಿಸೆಯಲ್ಲಿ ಕೆಲಸ ಮಾಡುತ್ತಿದ್ದೇವೆ. ವಿಜ್ಞಾನ ಮೇಳವು ಕೇವಲ ಸ್ಪರ್ಧೆಯಲ್ಲ, ಇದು ಆವಿಷ್ಕಾರಗಳ ತೊಟ್ಟಿಲು. ಹಾಗಾಗಿ ಮಕ್ಕಳು ಚಿಕ್ಕ ವಯಸ್ಸಿನಿಂದಲೇ ಪ್ರಶ್ನೆ ಕೇಳುವ, ಪ್ರಯೋಗ ಮಾಡುವ, ಸಂಶೋಧನೆ ಮಾಡುವ ವಾತಾವರಣ ಸಿಕ್ಕಾಗ ಅವರಲ್ಲಿ ಹೊಸ ಆವಿಷ್ಕಾರಗಳು ಹುಟ್ಟುತ್ತವೆ. ನಾವು ಶಿಕ್ಷಣದಲ್ಲಿ ಸಂಶೋಧನೆಗೆ ಆದ್ಯತೆ ನೀಡಿದರೆ ಮುಂದಿನ ನೊಬೆಲ್ ವಿಜೇತ ರಾಯಚೂರು ಜಿಲ್ಲೆಯ ಶಾಲೆಯಿಂದಲೇ ಹೊರಬರಬಹುದು ಎಂದು ಆಶಯ ಇಟ್ಟುಕೊಂಡಿದ್ದೇವೆ ಎಂದರು. ಈ ಹಿನ್ನೆಲೆಯಲ್ಲಿ ಎಜೆ ಅಕಾಡೆಮಿ ಫಾರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ 4ನೇ ತರಗತಿಯಿಂದ 10ನೇ ತರಗತಿಯ ರಾಯಚೂರು, ಮಾನ್ವಿ, ಸಿಂಧನೂರು, ಮಸ್ಕಿ, ಲಿಂಗಸುಗೂರು ಹಾಗೂ ದೇವದುರ್ಗ ವಿದ್ಯಾರ್ಥಿಗಳಿಗಾಗಿ ಈ ವಿಜ್ಞಾನ ಮೇಳ ಹಮ್ಮಿಕೊಂಡಿದ್ದು, ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆಗಳ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಿಗೆ ಈ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಆಹ್ವಾನ ನೀಡುತ್ತಿದ್ದೇವೆ. ಈ ಮೇಳದಲ್ಲಿ ಭೌತಶಾಸ್ತ್ರ, ಜೀವಶಾಸ್ತ್ರ ಮತ್ತು ಪರಿಸರ ವಿಜ್ಞಾನಗಳ ವಿಭಾಗಗಳ ಪ್ರಾಜೆಕ್ಟ್ಗಳನ್ನು ಪ್ರಸ್ತುತಪಡಿಸಲು ಅವಕಾಶ ನೀಡಲಾಗಿದೆ. ತಜ್ಞರ ಸಮಿತಿಯು ಅತ್ಯುತ್ತಮ ಪ್ರಾಜೆಕ್ಟ್ಗಳನ್ನು ಆಯ್ಕೆ ಮಾಡಿ ವಿದ್ಯಾರ್ಥಿಗಳಿಗೆ ಬಡ್ಡಿಂಗ್ ಸೈಂಟಿಸ್ಟ್, ಎಮರ್ಜೆನ್ಸಿ ಸೈಂಟಿಸ್ಟ್ ಮತ್ತು ಯಂಗ್ ಸೈಂಟಿಸ್ಟ್ ಎಂಬ ಗೌರವ ಬಿರುದುಗಳನ್ನು ನೀಡಿ ಸನ್ಮಾನಿಸಲಿದ್ದಾರೆ. ವೈಯಕ್ತಿಕ ಮತ್ತು ಗುಂಪು ಪ್ರಾಜೆಕ್ಟ್ಗಳಿಗೆ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಎಜೆ ಅಕಾಡೆಮಿ ಫಾರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸಂಸ್ಥೆ ತನ್ನ ಸ್ಥಾಪನೆಯಿಂದಲೇ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ, ಸಂಶೋಧನಾ ಚಿಂತನೆ ಮತ್ತು ವಿಚಾರಾಧಾರಿತ ಕಲಿಕೆ ಬೆಳೆಸುವ ನಿಟ್ಟಿನಲ್ಲಿ ನಿಷ್ಠೆಯಿಂದ ಕೆಲಸ ಮಾಡುತ್ತಿದೆ. 2018ರಿಂದ ಪ್ರತಿ ವರ್ಷ ವಿಜ್ಞಾನ ಮೇಳವನ್ನು ಯಶಸ್ವಿಯಾಗಿ ರಾಯಚೂರಿನಲ್ಲಿ ಆಯೋಜಿಸಲಾಗುತ್ತಿದೆ. ಕೇವಲ ರಾಯಚೂರು ಅಷ್ಟೇ ಅಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಾದ ಮಂಗಳೂರು, ಉಡುಪಿ, ಬೀದರ್, ಬಳ್ಳಾರಿ ಜಿಲ್ಲೆಯಲ್ಲಿ ಹಾಗೂ ಮಹಾರಾಷ್ಟ್ರ, ಗೋವಾ ಜಿಲ್ಲೆಗಳಲ್ಲಿ ಇಂತಹ ವಿಜ್ಞಾನ ಮೇಳವನ್ನು ಹಮ್ಮಿಕೊಂಡಿದೆ ಎಂದು ವಿವರಿಸಿದರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಶಿಕ್ಷಕರಿಗೆ ವಿಜ್ಞಾನ ಪ್ರದರ್ಶನ, ಮಾರ್ಗದರ್ಶಿ ಕೈಪಿಡಿ ಪುಸ್ತಕಗಳನ್ನು ಕನ್ನಡ, ಇಂಗ್ಲಿಷ್ ಮತ್ತು ಉರ್ದು ಭಾಷೆಗಳಲ್ಲಿ ವಿತರಿಸಲಾಗುತ್ತದೆ. ರಾಯಚೂರು ಜಿಲ್ಲೆಯ ಎಲ್ಲಾ ಶಾಲೆಗಳಿಗೆ ಆಹ್ವಾನ ಕಳುಹಿಸಲಾಗಿದೆ. ಯಾವ ಶಾಲೆಗೆ ಆಹ್ವಾನ ತಲುಪದಿದ್ದರೂ ಈ ಪತ್ರಿಕಾ ಪ್ರಕಟಣೆಯನ್ನೇ ಅಧಿಕೃತ ಆಹ್ವಾನವಾಗಿ ಪರಿಗಣಿಸಿ ಭಾಗವಹಿಸುವಂತೆ ಸೈಯದ್ ತನ್ವೀರ್ ಸಂಸ್ಥಾಪಕರು, ನೋಬೆಲ್ ಟೆಕ್ನೋ ಶಾಲೆ ಸಿಂಧನೂರು ಹಾಗೂ ಸಂಯೋಜಕರು ಎಜೆ ಅಕಾಡೆಮಿ ರಾಯಚೂರು ಇವರು ಪತ್ರಿಕಾಗೋಷ್ಠಿಯ ಮೂಲಕ ವಿನಂತಿಸಿಕೊಂಡರು. ಟೀಚರ್ಸ್ ಓರಿಯೆಂಟೇಷನ್ ಪ್ರೋಗ್ರಾಮ್ ನಡೆಯಲಿದ್ದು, ಇದರ ವಿಸ್ತಾರವಾಗಿ ನೋಬೆಲ್ ಟೆಕ್ನೋ ಸ್ಕೂಲ್ ಕೋಆರ್ಡಿನೇಟರ್ ಎಜೆ ಅಕಾಡೆಮಿಯವರು ನಡೆಸಿಕೊಡಬೇಕು. ನಾವು 5ನೇ ಬಾರಿಗೆ ರಾಯಚೂರು ಜಿಲ್ಲಾ ಅಂತರ್ಶಾಲಾ ವಿಜ್ಞಾನ ಮೇಳವನ್ನು ಇದೇ ದಿನಾಂಕ 18 ಅಕ್ಟೋಬರ್ 2025 ಶನಿವಾರದಂದು ಘಾಲಿಬ್ ಲೈಬ್ರರಿ ಹಮ್ಮಿಕೊಳ್ತಾ ಇದ್ದೇವೆ. ವಿಜ್ಞಾನ ಮತ್ತು ಸಂಶೋಧನೆ ಮಾತು ಬಂದಾಗ ನಾವು ನಮ್ಮ ದೇಶದ ಸಾಧನೆಗಳತ್ತ ಗಮನ ಹರಿಸಬೇಕಾಗುತ್ತೆ. ಭಾರತಕ್ಕೆ ಕೊನೆಯದಾಗಿ ನೊಬೆಲ್ ಪ್ರಶಸ್ತಿ ಸಿಕ್ಕಿರುವಂಥದ್ದು 1930ರಲ್ಲಿ, ಅದು ಸಿ.ವಿ. ರಾಮನ್ ಅವರಿಗೆ. ಭಾರತ ಮೂಲದ ವಿಜ್ಞಾನಿ, ಆದರೆ 2009ರಲ್ಲಿ ವೆಂಕಟರಾಮನ್ ಅವರಿಗೆ ಸಿಕ್ಕಿದೆ. ಆದರೆ ಅವರು ಭಾರತ ಮೂಲದ ವಿಜ್ಞಾನಿ ಅಲ್ಲ. ಭಾರತ ಮೂಲದ ವಿಜ್ಞಾನಿ ಅಂತ ಹೇಳಿದ್ರೆ ಅದು ಡಾಕ್ಟರ್ ಸಿ.ವಿ. ರಾಮನ್ ಅವರಿಗೆ 1930ರಲ್ಲಿ. ಆದರೆ ಕಳೆದ 94 ವರ್ಷ ಕಳೆದರೂ ಕೂಡ ಭಾರತ ಮೂಲದ ವಿಜ್ಞಾನಿಗೆ ವಿಜ್ಞಾನ ವಿಭಾಗದಲ್ಲಿ ಇಲ್ಲಿಯವರೆಗೆ ಯಾವುದೇ ನೊಬೆಲ್ ಪ್ರಶಸ್ತಿ ನಮ್ಮ ಭಾರತಕ್ಕೆ ಸಿಕ್ಕಿಲ್ಲ. ಇದರ ಬಗ್ಗೆ ಒಮ್ಮೆ ಡಾಕ್ಟರ್ ವೆಂಕಟರಾಮನ್ ಅವರು ಕೇಳಲಾಯಿತು.
ಭಾರತಕ್ಕೆ ಇನ್ನೊಂದು ನೊಬೆಲ್ ಪ್ರಶಸ್ತಿ ಸಿಗ್ಬೇಕಾದ್ರೆ ಭಾರತ ಏನು ಮಾಡಬೇಕು ಅಂತ ಹೇಳಿ. ಆಗ ಡಾಕ್ಟರ್ ವೆಂಕಟರಾಮನ್ ಹೇಳ್ತಾರೆ, ಪ್ರಾಥಮಿಕ ಹಂತದಿಂದ ಮಕ್ಕಳಿಗೆ ಸಂಶೋಧನೆಯ ಬಗ್ಗೆ ಜ್ಞಾನವನ್ನು ಕೊಡಬೇಕು, ಸಂಶೋಧನೆಯನ್ನು ಪ್ರಾಥಮಿಕ ಹಂತದಲ್ಲೇ ಅಳವಡಿಸಬೇಕಂತ ಹೇಳಿ. ಆದ್ದರಿಂದ ನಾವು ಈಗಾಗಲೇ ಹಲವಾರು ಬಾರಿ ರಾಯಚೂರು ಜಿಲ್ಲೆಯಲ್ಲಿ ನಾವು ಈ ವಿಜ್ಞಾನ ಮೇಳವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ 5ನೇ ಬಾರಿಗೆ ನಾವು ಈ ಒಂದು ವಿಜ್ಞಾನ ಮೇಳವನ್ನು ರಾಯಚೂರು ಜಿಲ್ಲೆಯಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಈ ವಿಜ್ಞಾನ ಮೇಳವು ಕೇವಲ ಸ್ಪರ್ಧೆಯಲ್ಲ, ಬದಲಾಗಿ ಇದೊಂದು ಆವಿಷ್ಕಾರದ ತೊಟ್ಟಿಲು. ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಪ್ರಶ್ನೆ ಕೇಳುವ, ಪ್ರಯೋಗ ಮಾಡುವ, ಸಂಶೋಧನೆ ಮಾಡುವ ಮತ್ತು ವಾತಾವರಣ ಸಿಕ್ಕಾಗ ಅವರಲ್ಲಿ ಹೊಸ ಆವಿಷ್ಕಾರಗಳು ಹುಟ್ಟುತ್ತವೆ. ನಾವು ಶಿಕ್ಷಣದಲ್ಲಿ ಸಂಶೋಧನೆ ಆದ್ಯತೆ ನೀಡಿದರೆ ಮುಂದಿನ ನೊಬೆಲ್ ಪ್ರಶಸ್ತಿಯು ರಾಯಚೂರು ಜಿಲ್ಲೆಯ ಶಾಲೆಯ ವಿದ್ಯಾರ್ಥಿಗಳಿಂದ ಹೊರಹೊಮ್ಮಬೇಕು ಎಂಬ ಆಸೆಯೊಂದಿಗೆ ನಾವು ಈ ಒಂದು ವಿಜ್ಞಾನ ಮೇಳವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಆದ್ದರಿಂದ ಏಜ್ ಅಕಾಡೆಮಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ 4ನೇ ತರಗತಿಯಿಂದ 10ನೇ ತರಗತಿವರೆಗೆ ರಾಯಚೂರು, ಮಾನ್ವಿ, ಸಿನ್ನೂರು, ಮಸ್ಕಿ, ಲಿಂಗಸೂರು, ವಿಜಯದುರ್ಗ ವಿದ್ಯಾರ್ಥಿಗಳಿಗೆ ಈ ವಿಜ್ಞಾನ ಮೇಳವನ್ನು ಹಮ್ಮಿಕೊಳ್ತಾ ಇದೆ. ಅದರ ಅಂಗವಾಗಿ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಯ ವಿಜ್ಞಾನ ಮತ್ತು ಗಣಿತ ಶಿಕ್ಷಕ ಶಿಕ್ಷಕಿಯರಿಗೆ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಾಗಾರವನ್ನು ಈ ಒಂದು ನಾವು ವೇದಿಕೆಯಿಂದ ನಾವು ಅವರಿಗೆ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಈ ಮೇಳದಲ್ಲಿ ಭೌತಶಾಸ್ತ್ರ, ಜೀವಶಾಸ್ತ್ರ ಮತ್ತು ಪರಿಸರ ವಿಜ್ಞಾನ ವಿಭಾಗದ ಪ್ರಾಜೆಕ್ಟ್ಗಳನ್ನು ನಾವು ತಗೊಳ್ತಾ ಇದ್ದೇವೆ. ತಜ್ಞರ ಸಮಿತಿಯನ್ನು ಆಯ್ಕೆಯಾಗಿರುವಂತಹ ಅತ್ಯುತ್ತಮ ಪ್ರಾಜೆಕ್ಟ್ಗಳನ್ನು ಆಯ್ಕೆ ಮಾಡಿ ವಿದ್ಯಾರ್ಥಿಗಳಿಗೆ ಬಡ್ಡಿಂಗ್ ಸೈಂಟಿಸ್ಟ್, ಎಮರ್ಜಿಂಗ್ ಸೈಂಟಿಸ್ಟ್ ಮತ್ತು ಯಂಗ್ ಸೈಂಟಿಸ್ಟ್ ಎಂಬ ಗೌರವ ಬಿರುದುಗಳನ್ನು ನೀಡಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಎಜೆ ಅಕಾಡೆಮಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ಲಾ ಜಾವೇದ್, ಸಂಯೋಜಕರು ಆಗಿರುವಂತಹ MAH ಮುಖೀಂ ಹಾಗೂ ಸಾದ್ ಮನಿಯಾರ್ ಉಪಸ್ಥಿತರಿದ್ದರು.